ವೀಕ್ಷಕರೇ ನಮಸ್ಕಾರ, ನಾನು ಡಾಕ್ಟರ್ ಮಧುಸೂದನ್. ಇವತ್ತೊಂದು ವಿಶೇಷವಾದ ಸಣ್ಣ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಹೃದಯ ಭಾಗ, ಬೆಂಗಳೂರಿನ ಬನಶಂಕರಿಯ ಡಬಲ್ ರೋಡ್ನ ದೇವೇಗೌಡ ಪೆಟ್ರೋಲ್ ಬಂಕ್ ಹಿಂಭಾಗದಲ್ಲಿರುವಂತಹ ಸುಂದರವಾದ ವೇಣುಗೋಪಾಲ, ಮುದ್ದಾದ ಮುರಳೀಧರ ಕೃಷ್ಣನನ್ನು ನಾವು ನೋಡ್ಬೋದು. ಇಲ್ಲಿ ಹೆಚ್ಚು ಜನವಸತಿ ಇಲ್ಲ. ಯಾರಾದರೂ ಈ ಕಡೆ ಬಂದಾಗ ದಯವಿಟ್ಟು ಬಂದು ನೋಡಿ. ನೀವು ಕೈವಾರ ತಾತಯ್ಯನವರ ಬಗ್ಗೆ ಕೇಳಿರ್ತೀರಾ. ಕೈವಾರ ತಾತಯ್ಯನವರ ಮೊಟ್ಟ ಮೊದಲನೇ ವಿಗ್ರಹ ಬೆಂಗಳೂರಿನ ದಕ್ಷಿಣ ಭಾಗದ ಬನಶಂಕರಿಯ ಬನಗಿರಿ ಗುಡ್ಡದ ಮೇಲೆ ಈ ಕೈವಾರ ತಾತಯ್ಯನವರ ಸುಂದರವಾದ ವಿಗ್ರಹ ಇದೆ. ಭಕ್ತಾದಿಗಳು ಇದನ್ನು ದರ್ಶನ ಪಡೆದು ಅನುಗ್ರಹ ಪಡೆಯಬಹುದು. ವೀಕ್ಷಕರೇ ನಮಸ್ಕಾರ. ನಾವು ಈಗ ನೋಡಿರುವಂತಹ ಬನಗಿರಿ ದೇವಸ್ಥಾನದ ಕೃಷ್ಣನ ದೇವಸ್ಥಾನದ ಸಂಸ್ಥಾಪಕರು ಹಾಗೂ ಈ ಬನಗಿರಿ ನಗರದ ಸಂಸ್ಥಾಪಕರು ಆದ ವೀರೇಂದ್ರ ಕುಮಾರ್ ಅವರು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುತ್ತಾರೆ. ನಾನು ವೀರೇಂದ್ರ ಕುಮಾರ್ ಅಂತೇಳಿ 50 ವರ್ಷದಿಂದನೂ ಕೈವಾರ ದೇವಸ್ಥಾನದ ಫಾಲೋವರು. ನಾನು MS ರಾಮಯ್ಯ ಅವರ ಪಟ್ಟ ಶಿಷ್ಯರ. ನಾನು 42 ವರ್ಷದ ಹಿಂದೆ ಕೈವಾರದಲ್ಲೇ ಇದು ಮದುವೆ ಆಗಿ 1982ನೇ ಇಸ್ವಿನಲ್ಲಿ ಕೈವಾರದಲ್ಲಿ ನಾನು ಮದುವೆ ಆಗಿದ್ದು. ನಮಗೆ ಭಾಳ ಕೈವಾರ ತಾತ ಕಾಲಜ್ಞಾನ ಭಾಳ ಬರೆದಿದ್ರು. ಅದಕ್ಕೋಸ್ಕರ ಈ ಬನಗಿರಿ ನಗರ ನಾನು ಸ್ಥಾಪನೆ ಮಾಡಿ ಇಲ್ಲಿ ಒಂದು ಕೈವಾರ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದೀವಿ. ಇಲ್ಲಿ ಕೈವಾರ ದೇವಸ್ಥಾನ ಭಾಳ ಚೆನ್ನಾಗಿ ನಡೀತಾ ಇದೆ. ಕಾಲಜ್ಞಾನಿ ಸದ್ಗುರು ಹಾಗೂ ಅದರ ಜೊತೆಯಲ್ಲಿ ಕೃಷ್ಣ ದೇವಸ್ಥಾನವನ್ನು ಮನೋಮರಾಜ ಮಧ್ವರಾಜು ಅವರು ಭಾಳ ವರ್ಷಗಳ ಹಿಂದೆ 1988ಕ್ಕೆ ಮುಂಚೆ ಇಲ್ಲಿ ಕೃಷ್ಣ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಮಾಜಿ ಮಂತ್ರಿಗಳಾದಂಥ ಮನೋಹರ ಮಧ್ವರಾಜರು ಮಾಡಿದರು. ಈ ದೇವಸ್ಥಾನ ಹೀಗೆ ನಡೀತಾ ಇದೆ. ಸರ್, ಅಲ್ಲಿ ಕೈವಾರ ತಾತಯ್ಯ ಪಕ್ಕದಲ್ಲಿ ಮತ್ತೊಂದು ವಿಗ್ರಹ ಇದೆ, ಅಕ್ಷಯ ಮಹಾಲಕ್ಷ್ಮಿ ಹಾಗೂ ಬಾಲಕೃಷ್ಣ. ಅದು ಆವಾಗಲೇ ಸ್ಥಾಪನೆ ಆಗಿದ್ದ? ಇಲ್ಲ, ಅದು ಈಗ ಹೊಸದಾಗಿ ಕೃಷ್ಣ ದೇವಸ್ಥಾನ ಮೊದಲು, ಆಮೇಲೆ ಅಕ್ಷಯ ಮಾಲಾ ದೇವಸ್ಥಾನ ಅಲ್ಲ, ಆಮೇಲೆ ಕೃಷ್ಣ ಇದು ಕೈವಾರ ತಾತಯ್ಯನ ದೇವಸ್ಥಾನನು ಸ್ಥಾಪನೆ ಮಾಡಿದೆ. ಪ್ರತಿ ಗುರುವಾರ ಅಲ್ಲಿ ಪೂಜೆ ನಡೆಯುತ್ತೆ. ಅದೆಲ್ಲ ಭಕ್ತಾದಿಗಳು ಆಗಮಿಸಬೇಕಾಗಿ ನಾವು ವೀರೇಂದ್ರ ಕುಮಾರ್ ಅವರು ವಿನಂತಿಸ್ಕೊಳ್ತೇವೆ.